ನೋಡಿ, ಪಾರ್ಟಿಲೇ ನನ್ನ ಕ್ಷೇತ್ರದಲ್ಲಿ ಅನ್ಯಾಯ ಆದದ್ದು ಸ್ಟಾರ್ಟ್ ಆದದ್ದು ಇದು. ನನಗೆ ರಾಜ್ಯ ಮಟ್ಟದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಪಕ್ಷದಲ್ಲಿ ಸಂಘ ಪರಿವಾರದಲ್ಲಿ ಯಾವತ್ತೂ ಕೂಡ ನನಗೆ ಅನ್ಯಾಯ ಆಗಲಿಲ್ಲ. 3 ವರ್ಷ ನಾನು ಮಂತ್ರಿ ಏನಿದ್ದೆ ಅದರಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ಮೈಸೂರು ಉಸ್ತುವಾರಿ ಇದ್ದರೂ ಒಂದೇ ಒಂದು ಸಣ್ಣ ಇದು ಕೂಡ ಇಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಏನು ಬೆಳವಣಿಗೆ ಆಯಿತು ಆ ಬೆಳವಣಿಗೆಯನ್ನು ನಾನು ಅವ್ರ ಗಮನಕ್ಕೆ ತಂದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಸಾರ್ಟ್ ಔಟ್ ಮಾಡಲಿಲ್ಲ. ಬಿ ಜೆ ಪಿಲಿ ಹಿಂಗೇನೆ ಎಲ್ಲ ಎಗೇನೆಸ್ಟ್ ಮಾಡ್ತಾ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಎಲೆಕ್ಷನ್ಗಿಂತ ಮುಂಚೆನೇ ಅಂದರು. ಎಲೆಕ್ಷನ್ ಆದಮೇಲೂ ಕೂಡ ಅದೇ ಥರ ಪರಿಸ್ಥಿತಿ ಆಯಿತು. ಅವರನ್ನು ಗುಂಪೇನು ಮಾಡಿದ್ರು, ಶಿವಕುಮಾರ್ ಜೊತೆಲಿ ಹೋಯ್ತಾನೆ, ಸಿದ್ದರಾಮಯ್ಯ ಜೊತೆಲಿ ಹೋಯ್ತಾನೆ. ಏನು ಶಿವಕುಮಾರ್ ಜೊತೆಲಿ ಹೋದರೆ ಸಿದ್ದರಾಮಯ್ಯ ಜೊತೆಲಿ ಹೋದರೆ ಏನು ಅಫೆನ್ಸಾ? ನನ್ನ ಕ್ಷೇತ್ರದ ಸಮಸ್ಯೆಗೆ ಭಾಳಷ್ಟು ನಾಯಕರುಗಳಿಗೆ ಚರ್ಚೆನೂ ಕೂಡ ಮಾಡಿದ್ದೀನಿ. ಯಾರೂ ಕೂಡ ಅದಕ್ಕೆ ಪರಿಹಾರವನ್ನು ಕೊಡೋಕ್ಕೆ ಹೋಗಲಿಲ್ಲ. ಆಮೇಲೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ನಲ್ಲಿ ಫೋಟೋ ಪಾಂಪ್ಲೆಟ್ಸ್ ಮಾಡಿದ್ರು. ಪಾಂಪ್ಲೆಟ್ಸಲ್ಲಿ ನನ್ನ ಫೋಟೋ ಇಲ್ಲ. ಆಮೇಲೆ ನನ್ನ MP ಎಲೆಕ್ಷನ್ ಬನ್ನಿ ಕ್ಯಾನ್ವಾಸಕ್ಕೆ ಹೋಗಲಿಲ್ಲ. 2 ಎಲೆಕ್ಷನ್ನು ವಿಧಾನ ಪರಿಷತ್ಗಾಯಿತು. ಗ್ರ್ಯಾಜುಯೇಟ್ಗೊಂದು, ಟೀಚರ್ ಕಾನ್ಸ್ಟಿಟ್ಯೂನ್ಸಿಗೊಂದು. 2 ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ನನ್ನನ್ನು ಇನ್ವೈಟ್ ಮಾಡಲಿಲ್ಲ. ಅವರು BLP ಸಭೆಗೆ ಯಾವುದು ಕೂಡ ಇನ್ವೈಟ್ ಮಾಡಲ್ಲ. ಯಾವುದು ಕೂಡ ಪಕ್ಷದ ಇದರ ಚಟುವಟಿಕೆಗಳಿಗಾಗಲಿ ಯಾವುದರಾಗಲಿ ನಮ್ಮನ್ನು ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಈ ಥರ ಎಲ್ಲ ನಮಗೂ ಕೂಡ ಬೇಜಾರಿದೆ. ಆ ಬೇಜಾರನ್ನ ಇದಕ್ಕೆ ಕ್ವಶನ್ ಏನು ತೋರಿಸಲ್ಲ ನಾವು. ನಮ್ಮ ಇದಕ್ಕೇನು ಅಡಚಣೆ ಆಗಿದೆ ಅದನ್ನು ಮಾತ್ರ ರಿಪ್ಲೈ ಹೇಳ್ತೀವಿ. ಕೊನೆಯದಾಗಿ ಮೊನ್ನೆ ನೀವು ಹೇಳಿದ್ರಿ 6 ಜನ ಎದ್ದು ಮಾತಾಡ್ತಾರೆ, ಬಿಜೆಪಿ ನಿರ್ದಿಷ್ಟ ಸಭೆ ಮಾಡಲ್ಲ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಮೊದಲೇ ತೀರ್ಮಾನ ಆಗಿರೋದಿಲ್ಲ ಅಂತ ಹೇಳಿ. ಮೊನ್ನೆ ಹನಿ ಟ್ರಾಪ್ ಪ್ರಕರಣ ಬಂದಾಗ ಕೂಡ ಒಂದಿಷ್ಟು ವೈಮನಸ್ಯ ಆಗಿ ಕೆಲವು ಬೇಸರವನ್ನ ಕೂಡ ಮಾಡ್ಕೊಂಡ್ರು ಅನ್ನೋಂಥ ತಾವಲ್ಲೇ ಗೊಳಿಸಿದ್ರಿ ಅಂತ ಗಮನಿಸಿರ್ಬೇಕಲ್ಲ. ಹನಿ ಟ್ರಾಪ್ದು ಆಡಳಿತ ಪಕ್ಷದ ಮಂತ್ರಿಗಳೇ ಒಂದು ಸ್ಲಿಪ್ನ ಕಳಿಸ್ತಾರೆ ಮಾತನಾಡುವಾಗ. BJPಯ ಧುರೀಣರು ಮಾತನಾಡುವಾಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಕೂಡ ಮಾಡಲಿಲ್ಲ. ಅದ್ರ ಬಗ್ಗೆ ಏನೆಂದು ಕ್ರಮ ತೆಗೆದುಕೊಂಡಿಲ್ಲ. ಯಾವಾಗ TV ಮಾಧ್ಯಮಗಳಲ್ಲಿ ಅದು ಬಂತ ಅದಾದಮೇಲೆ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಅದೇ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ನಾನು ಯಾವತ್ತದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲೇ ಇಲ್ಲ. ಯಾವುದೇ ಪಕ್ಷದ ವಿರೋಧ ಪಕ್ಷದ ನಾಯಕರನ್ನು ಕೂಡ ಟೀಕೆ ಮಾಡಿದ್ದಾರೆ. ಇನ್ಯಾವ ಕಾರಣಕ್ಕೂ ನಾನು ಅಸೆಂಬ್ಲಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಕೂಡ MLAಗಳು ಹೊರ ಹೋಗಿದ್ದಾರೆ. ಅಂಥ ಬರ್ನಿಂಗ್ ಇಶ್ಯೂ ಬಂದಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಯಿತು. ಅಂಥದ್ದು ಆಡಳಿತ ಪಕ್ಷದವರೇ ಇವರಿಗೆ ಕೊಟ್ಟಾದ ಮೇಲೂ ಕೂಡ ಮಾಧ್ಯಮದಲ್ಲಿ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅನೇಕ ನಾಯಕರುಗಳು ನಾನು ಅಸೆಂಬ್ಲಿಗೆ ಬರೋದಿಲ್ಲ ಇನ್ಮೇಲೆ ಅಂತಕ್ಕಂಥದ್ದು ಹೋದ್ಮೇಲೆ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.